ನೋಡಿ, ಒಬ್ಬ ಹಿಂದುವಾಗಿದ್ದು ಹಿಂದೂ ಧರ್ಮವನ್ನ ತಿಳಿಯೋದು ಸಹಜ, ತಿಳಿಯಲೇಬೇಕು. ಆ ಧರ್ಮದ ವಿಸ್ತಾರತೆಯನ್ನ ಅಥವಾ ಆ ಧರ್ಮದ ತಿರುಳನ್ನ ತಿಳಿಯೋದು ಆ ಧರ್ಮದಲ್ಲಿ ಹುಟ್ಟಿದ ಮೇಲೆ ಅವ್ರ ಕರ್ತವ್ಯ ಆಗಿರುತ್ತೆ, ಅಥವಾ ಅದು ಸಹಜ. ಆದ್ರೆ ಇಸ್ಲಾಂನಲ್ಲಿದ್ದು ಹಿಂದೂ ಧರ್ಮದ ಶ್ರೇಷ್ಠತೆಯ ಬಗ್ಗೆ ತಿಳಿದು ಅದರ ವಿಚಾರಗಳನ್ನ ಜನರಿಗೆ ತಿಳಿಸೋದಿದೆಯಲ್ಲ, ಬಹುಶಃ ಅದು ಬಹಳ ಕಷ್ಟ ಅಂತ ಅನ್ಸುತ್ತೆ. ನೆಲ್ಯಡ್ಕದ ಮುಮ್ತಾಜ್ ಅವರು ಅದನ್ನ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಜೊತೆಯಲ್ಲಿ ನೆಲ್ಯಡ್ಕದ ಮುಮ್ತಾಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮುಮ್ತಾಜ್, ಹೇಗಿದ್ದೀರಿ? ಆರಾಮಣ್ಣ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮಹಾಕುಂಭ ಮೇಳದಲ್ಲಿ ಎಷ್ಟು ದಿನ ಆಯ್ತು ಮುಮ್ತಾಜ್ ತಮ್ದು? ನಾನು 25 ದಿನ ಆಯ್ತು ಇಲ್ಲಿ ಮಹಾಕುಂಭ ಮೇಳದಲ್ಲಿ. ಬಹಳ ಒಂದು ಅದ್ಭುತವಾದಂತಹ ಅನುಭವ ಅಂತಾನೆ ಹೇಳ್ಬಹುದು. ಜೀವನದಲ್ಲಿ ಮತ್ತೊಮ್ಮೆ ಈ ಒಂದು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಸಿಗೋದಿಲ್ಲ ನಮಗೆ. 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಒಂದು ಮಹಾಕುಂಭ ಮೇಳದಲ್ಲಿ ನಾನು ಕೂಡ ಪಾಲುದಾರಳಾಗ್ತಾ ಇದ್ದೀನಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ. ಈ 25 ದಿನಗಳ ಕಾಲ ಸಾಧು ಸಂತರು, ಅಘೋರಿಗಳು, ನಾಗ ಸಾಧುಗಳು ಇವರೆಲ್ಲರನ್ನ ಭೇಟಿ ಮಾಡೋದು, ಅವರ ಆಶೀರ್ವಾದವನ್ನ ತಗೊಳ್ಳೋದು, ಇದು ಬಹಳ ಒಂದು ಪುಣ್ಯದ ವಿಚಾರ ಅಂತಾನೆ ಹೇಳ್ಬಹುದು. ಇನ್ನು ಅವರು ನಡೆದಾಡಿದಂತಹ ಆ ಪುಣ್ಯ ಭೂಮಿಯಲ್ಲಿ ನಾನು ನಡೆದಾಡೋದಿದೆಯಲ್ಲ, ಅದು ದೇವರ ಆಶೀರ್ವಾದ. ನೋಡಿ, ಅವ್ರು ನಡೆದಾಡಿದಂತ ಆ ಪುಣ್ಯ ಭೂಮಿಯಲ್ಲಿ ನಡೆದಾಡೋದು, ಅವರು ಉಸಿರಾಡಿದಂತ ಉಸಿರನ್ನು ತಗೊಳ್ಳೋದು, ಬಹುಶಃ ಇದು ನಮ್ಮ ಜೀವನದ ಶ್ರೇಷ್ಠತೆ ಅಂತ ಅನ್ಸುತ್ತೆ. ತಮ್ಮ ಮಹಾಕುಂಭದ ಅನುಭವ ಹೇಳಿದ್ರಿ. ಮಹಾಕುಂಭ ಹೇಗಿದೆ? ಇಲ್ಲಿನ ವ್ಯವಸ್ಥೆಗಳು, ಇಲ್ಲಿನ ಜನರು, ಇಲ್ಲಿನ ಇಡೀ ವಿಶ್ವದ ಹಿಂದೂ ಧರ್ಮದ ಒಂದು ಸಮಾಗಮ ಮಹಾಕುಂಭ. ಹೇಗಿದೆ ಮಹಾಕುಂಭ? ಅದ್ಭುತ ಆಗಿದೆ. ಅದನ್ನ ನಾನಿಲ್ಲಿ ಹೇಳೋದಕ್ಕಿಂತ ಇಲ್ಲಿಗೆ ಬಂದು ಅದನ್ನ ಅನುಭವಿಸೋದು ಬೆಟರ್ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ, ಇಷ್ಟು ಕೋಟಿ ಮಂದಿ ಬರುವಾಗ ಆ ವ್ಯವಸ್ಥೆಯನ್ನ ಮಾಡೋಂತಿದೆಯಲ್ಲ, ಅದು ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಮೋದಿ ಯೋಗಿಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸ್ವಚ್ಛತೆಯ ವಿಚಾರದಲ್ಲಿ ಆಗಿರಬಹುದು ಅಥವಾ ಸೆಕ್ಯೂರಿಟಿ ಆಗಿರಬಹುದು, ಎಲ್ಲವೂ ಕೂಡ ಅದ್ಭುತ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಮಾತಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಅವರವರಿಗೆ ಬೇಕಾದಾಗೆ ಏನೇನೋ ಹಾಕ್ತಾರೆ. ಆದ್ರೆ ಈ 25 ದಿನಗಳಲ್ಲಿ ನಾನು ಇಲ್ಲಿ ಇದ್ದುಕೊಂಡು ಪ್ರತಿ ಮೂಲೆ ಓಡಾಡಿದೀನಿ, ಪ್ರತಿ ಅಖಾಡ ಓಡಾಡಿದೀನಿ, ಸೆಕ್ಟರ್ ಓಡಾಡಿದೀನಿ, ಗಲ್ಲಿ ಓಡಾಡಿದೀನಿ, ಪೇಟೆ ಓಡಾಡಿದೀನಿ. ನನಗೊತ್ತು ಈ ಮಹಾಕುಂಭ ಮೇಳದ ವ್ಯವಸ್ಥೆ ಹೇಗಿದೆ ಅಂತ. ಇಲ್ಲಿನ ಜನರ ಮನಸ್ಥಿತಿ ಇದೆಯಲ್ಲ, ಆ ಭಕ್ತಿ ಭಾವ ಇದೆಯಲ್ಲ, ಇವೆಲ್ಲವನ್ನ ನೋಡೋದು ಅದು ನೆಕ್ಸ್ಟ್ ಲೆವೆಲ್. ಈ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಬಾರಿ ಆದ್ರೂ ಬಂದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಎಲ್ಲರೂ ಪಡ್ಕೊಳ್ಬೇಕು. ಮುಮ್ತಾಜ್, ನೀವು ಇಲ್ಲಿದ್ರಿ 20 ದಿನ ಇದ್ದು ಮಹಾಕುಂಭವನ್ನ ನೋಡಿದ್ರಿ. ಸನಾತನದ ಒಂದು ಸಂಗಮ ಇದು, ಸನಾತನದ ಒಂದು ಪರ್ವ ಇದು. ತಮ್ಗೆ ಅನುಭವಕ್ಕೆ ಬಂದಿದ್ಯಾ? ಸನಾತನದಲ್ಲಿ ಏನೋ ಒಂದು ಶಕ್ತಿ ಇದೆ. ಇವರೆಲ್ಲ ಇಷ್ಟು ಕೋಟಿ ಜನ ಆ ಒಂದು ಕಮಿಟ್ಮೆಂಟ್ ನಿಂದ ಬೆಳಿಗ್ಗೆ 2 ಗಂಟೆಗೆ ಬಂದಿಲ್ಲ ಪುಣ್ಯ ಸ್ನಾನ ಮಾಡ್ತಾರೆ, ಶಾಯಿ ಸ್ನಾನ ಮಾಡ್ತಾರೆ. ಹಿಂಗೆಲ್ಲ ನೋಡಿದಾಗ ಬಹುಶಃ ಇಂಥದ್ದೊಂದು ಕಮಿಟ್ಮೆಂಟ್ ಬಹುಶಃ ಸನಾತನ ಧರ್ಮದಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಸುತ್ತಾ ತಮಗೆ? ಖಂಡಿತವಾಗ್ಲು ನಾನು ಜೀವನದಲ್ಲಿ ಮೊದಲ ಬಾರಿಗೆ ಇಂತಹ ಒಂದು ಧಾರ್ಮಿಕ ಸಮ್ಮೇಳನವನ್ನ ನಾನು ನೋಡಿರುವಂತದ್ದು. ನಾನು ಬೆಳಗ್ಗೆ 2 ಗಂಟೆ, ಮಧ್ಯರಾತ್ರಿ 2 ಗಂಟೆಗೆ ಎದ್ದು ನೋಡಿದೀನಿ, ಬೆಳಗ್ಗೂ ನೋಡಿದೀನಿ, ಮಧ್ಯಾಹ್ನನೂ ನೋಡಿದೀನಿ. ಆ ಜನ ಬರ್ತಾ ಇರುವಂತಹ ರೀತಿ ಇದೆಯಲ್ಲ, ಅಂದ್ರೆ ಆ ಒಂದು ಭಕ್ತಿ ಭಾವನೆ ಆಗಿರಬಹುದು. ಈ ಮಹಾಕುಂಭ ಮೇಳದಲ್ಲಿ ನಾನು ಕೂಡ ಪಾಲುದಾರಳಾಗಬೇಕು, ನಾನು ಕೂಡ ಪುಣ್ಯ ಪ್ರಾಪ್ತಿಯನ್ನ ಮಾಡ್ಕೊಳ್ಬೇಕನ್ನುವಂತಹ ಒಂದು ಆಸೆಯಿಂದ ಬರ್ತಾ ಇರುವಂತದ್ದು ಇದೆಯಲ್ಲ, ಅದ್ ಎಷ್ಟೇ ಕಷ್ಟ ಆಗ್ಲಿ ಅವ್ರು ಬರ್ತಾ ಇರುವಂತದನ್ನ ನೋಡಿದಾಗ ನಿಜವಾಗ್ಲೂ ಅದು ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ತೋರಿಸ್ತಾ ಇದೆ. ಪಾಶ್ಚಾತ್ಯರು ಸಮೇತ ಇಲ್ಲಿ ಬಂದು ಈ ಸನಾತನ ಧರ್ಮವನ್ನ ಒಪ್ಪಿಕೊಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅರ್ಥ ಆಗ್ಬೇಕು ಇದು ಸನಾತನ ಧರ್ಮ. ತಾವು ಮುಸಲ್ಮಾನ್ ವಿಚಾರ ಮತ್ತೆ ಮುಸಲ್ಮಾನ್ ಧರ್ಮದ ಅಥವಾ ತಮ್ಮ ಸಮುದಾಯ ಮುಸಲ್ಮಾನ್ ಸಮುದಾಯ, ತಾವು ನೋಡ್ದಂಗೆ ತಾವು ಮಹಾಕುಂಭಕ್ಕೆ ಬರುವವರೆಗೂ ತಮಗಿದ್ದಂತ ಅಭಿಪ್ರಾಯ, ಮಹಾಕುಂಭಕ್ಕೆ ಬಂದ ನಂತರ ತಮಗೆ ಈಗಿರುವಂತ ಅಭಿಪ್ರಾಯದ ಬಗ್ಗೆ ಏನ್ ಹೇಳ್ತೀರಿ? ಮೊದಲು ಸನಾತನ ಧರ್ಮದ ಬಗ್ಗೆ ನನಗೆ ಬಹಳಷ್ಟು ಗೌರವ ಇತ್ತು, ಅದು ಇನ್ನು ಇಮ್ಮಡಿ ಆಯ್ತು ಅಂತಾನೆ ಹೇಳ್ಬಹುದು. ನನಗೆ ಅದು ಪ್ರತಿ ವಿಚಾರಗಳನ್ನ ನೋಡಿದಾಗ್ಲೂ ಕೂಡ ಎಷ್ಟು ಅದ್ಭುತ ಅಲ್ವಾ ಅಂತ ನನಗೆ ಅನ್ಸುತ್ತೆ. ಸನಾತನ ಧರ್ಮ ಯಾಕೆ ಇಷ್ಟೊಂದು ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಮಹಾಕುಂಭ ಮೇಳಕ್ಕೆ ಬರಲೇಬೇಕು. ಮುಮ್ತಾಜ್, ಎಷ್ಟು ಸಲ ಪುಣ್ಯ ಸ್ನಾನ ಮಾಡಿದ್ರಿ? ಈಗಾಗ್ಲೇ ನಾನು 2-3 ಬಾರಿ ಹೋಗಿ ಪುಣ್ಯ ಸ್ನಾನವನ್ನ ಮಾಡಿದ್ದೀನಿ ಅಣ್ಣ. ಅದೊಂದು ಆ ಅನುಭವವನ್ನ ಪದಗಳಿಗೆ ಇಳಿಸೋದು ಬಹಳ ಕಷ್ಟ ಅಂತ ಅನ್ಸುತ್ತೆ. ತ್ರಿವೇಣಿ, ಗಂಗಾ, ಯಮುನಾ ಅಂತರ್ಗಾಮಿಯಾಗಿ ಸರಸ್ವತಿ, ಆ ಪುಣ್ಯ ಜಲವನ್ನ ವಾಪಸ್ ತಾವು ಹೋಗುವಾಗ ನೆಲ್ಯಡ್ಕಕ್ಕೆ ತಗೊಂಡು ಹೋಗ್ತೀರಾ? ಖಂಡಿತವಾಗ್ಲೂ ತಗೊಂಡು ಹೋಗ್ತೇನೆ ಅಣ್ಣ, ಖಂಡಿತ ತಗೊಂಡು ಹೋಗ್ತೀನಿ ನಾನು. ಪಾವಿತ್ರ್ಯತೆ ಅನುಭೂತಿ ಹೆಂಗಿತ್ತು ತಮಗೆ?
ಅದೇ ಅದನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಯಾವುದು ಜನ್ಮದ ಪುಣ್ಯ ಅಂತಾನೆ ನಾನು ಅನ್ಕೊಳ್ತೀನಿ. ಆ ಮಿಂದೆದ್ದಾಗ ಆಗುವಂತಹ ಅನುಭವ ಇದೆಯಲ್ಲ ಅಣ್ಣ, ಅದು ಅನುಭವಿಸ್ಬೇಕು ನಾವು, ಅಷ್ಟೇ ಹೇಳಬಹುದು. ಮುಮ್ತಾಜ್, ತಾವು ಇಷ್ಟೆಲ್ಲ ಸನಾತನ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ, ಇದರ ಶ್ರೇಷ್ಠತೆ ಏನು ಅಂತೇಳಿ ತಮಗೆ ಗೊತ್ತಿದೆ, ತಾವು ಇಷ್ಟೆಲ್ಲ ಮಾತಾಡ್ತೀರಿ, ತಾವು ಇದ್ರ ಬಗ್ಗೆ ಎಲ್ಲ ತಮ್ಮ ಅಭಿಪ್ರಾಯವನ್ನು ಹೇಳ್ತೀರಿ. ತಾವು ಮುಸಲ್ಮಾನ್ ಸಮುದಾಯದವರಾಗಿರೋದ್ರಿಂದ ತಮ್ಮ ಸಮುದಾಯದಿಂದ ಅಥವಾ ತಮ್ಮ ಕುಟುಂಬದಿಂದ ತಮಗೆ ತಮ್ಮ ಈ ವಿಚಾರಗಳ ಬಗ್ಗೆ ಏನು ಅಭಿಪ್ರಾಯ ಇದೆ ಅವರದ್ದು? ನನಗೆ ನನ್ನ ತಂದೆ ತಾಯಿ ಕಂಪ್ಲೀಟ್ ಆಗಿ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ. ನನ್ನ ತಂದೆ ಅವರು ಕೃಷಿಕ, ಅವರು ಆಮೇಲೆ RSS ಅಲ್ಲಿ ITC OTC ಮಾಡಿದ್ದಾರೆ. ಪಕ್ಷದಲ್ಲಿ ಸುಮಾರು 30 ವರ್ಷಗಳಿಂದ ಅವರು ಕಾರ್ಯಕರ್ತರಾಗಿ, ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಹೌದು, ಭಾಜಪದಲ್ಲಿ. ಹಾಗಾಗಿ ನಾನು ಬೆಳೆದಿರುವಂತಹ ವಾತಾವರಣ ಆಗಿರಬಹುದು, ನನ್ನ ತಂದೆ ತಾಯಿ ನನಗೆ ಕೊಟ್ಟಿರುವಂತಹ ಸಂಸ್ಕಾರ ಆಗಿರಬಹುದು, ಅವೆಲ್ಲವೂ ಕೂಡ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ಅಂದ್ರೆ ನನ್ನ ತಂದೆ ತಾಯಿಯ ಕಂಪ್ಲೀಟ್ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಇದೆ. ತಾವು ಒಬ್ರು ರಾಷ್ಟ್ರೀಯವಾದಿಯ ಅಥವಾ ತಾವೊಬ್ರು ಸನಾತನಿ ಅಂತ ಹೇಳಿ ತಮ್ಮನ್ನ ಹೇಳ್ಕೊಳಕ್ ಇಷ್ಟಪಡ್ತೀರಾ? ತಾವೊಬ್ರು ಹಿಂದೂ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀರ ತಾವು? ನಾನು ಮೊದಲನೇದಾಗಿ ಒಬ್ಬ ಹೆಮ್ಮೆಯ ಭಾರತೀಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾತಪಿ ಗರಿಯಸಿ ಅಂತ ನಾವು ಹೇಳ್ತೀವಿ. ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ಹಾಗಾಗಿ ಒಬ್ಬ ಹೆಮ್ಮೆಯ ಭಾರತೀಯ ಮೊದಲು ನಾನು, ಅದಾದ್ಮೇಲೆ ನನ್ನ ಧರ್ಮ ಬರುತ್ತೆ. ಆದ್ರೆ ಸನಾತನಿ ಖಂಡಿತವಾಗ್ಲೂ ನಾನು. ಹೌದು, ತಾವೊಬ್ರು ಸನಾತನಿ ಖಂಡಿತ. ಯಾಕಂತ ಹೇಳಿದ್ರೆ ನನಗೆ ಗೊತ್ತು ನನ್ನ ಮೂಲ ಏನನ್ನುವಂಥದ್ದು ನನಗೆ ಗೊತ್ತು, ನನ್ನ ಮೂಲ ಸನಾತನ ಅನ್ನುವಂಥದ್ದು ನನಗೆ ಗೊತ್ತು. ಅದನ್ನ ತಿಳ್ಕೊಂಡು ನಾನು ಇವತ್ತು ಇಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೀನಿ. ಬಹಳಷ್ಟು ಜನರಿಗೆ ಅದರ ಅರಿವು ಇರಬಹುದು, ಒಂದಷ್ಟು ಜನ ಮಾತಾಡ್ತಾರೆ, ಒಂದಷ್ಟು ಜನರಿಗೆ ಅದನ್ನ ಮಾತಾಡುವಂತ ಅವಕಾಶ ಇರೋದಿಲ್ಲ. ತಾವ್ ಯಾಕೆ ಹಿಜಾಬ್ ಹಾಕಲ್ಲ, ತಾವ್ ಯಾಕೆ ಬುರ್ಕಾ ಹಾಕಲ್ಲ, ತಾವ್ ಯಾಕೆ ಈ ಕಟ್ಟುಪಾಡುಗಳನ್ನ ಪಾಲಿಸೋದಿಲ್ಲ? ನನ್ನ ಪ್ರಕಾರ ಈ ಹಿಜಾಬ್ ಆಗಿರಬಹುದು, ಈ ಬುರ್ಖಾ ಆಗಿರಬಹುದು, ಅದು ಅವರವರ ನಂಬಿಕೆ. ನಾವೀಗ ಪೈಗಂಬರ್ ಅವರ ಈಗಿನ ಜನರೇಷನ್ ಏನಿದೆ, ಅವರು ಬುರ್ಕಾ ಹಾಕಲ್ಲ, ಅವರು ಹಿಜಾಬ್ ಹಾಕಲ್ಲ, ಅವರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಆ ಫ್ರೀಡಮ್ ಬೇಕು, ನನಗೂ ನನ್ನ ಫ್ರೀಡಮ್ ನನಗ್ ಬೇಕು. ಆ ಧರ್ಮ, ಆ ನಂಬಿಕೆ ಅದು ಅವ್ರವ್ರ ಇಷ್ಟ. ಹಾಗಾಗಿ ನನ್ನ ನಂಬಿಕೆ, ನನಗೆ ಬುರ್ಕ ಹಾಕ್ಬೇಕು ಅಂತ ನನಗೇನಿಲ್ಲ. ನಿಮ್ಗೆ ಯಾರಾದ್ರೂ ನೀನ್ ಯಾಕೆ ಹಾಕಲ್ಲ, ನೀನ್ ಹಾಕ್ಬೇಕು, ನೀನ್ ಯಾಕೆ ನಮ್ ವಿಚಾರಗಳನ್ನ ಹೇಳಲ್ಲ, ಯಾಕೆ ನೀನು ಸನಾತನದ ಬಗ್ಗೆ ಮಾತಾಡ್ತೀಯಾ, ಯಾಕೆ ನೀನು ಹಿಂದೂಗಳ ಬಗ್ಗೆ ಮಾತಾಡ್ತೀಯಾ, ಈ ತರದೆಲ್ಲ ನಿಮ್ಮನ್ನ ಪ್ರಶ್ನೆ ಮಾಡಿಲ್ವಾ? ಈ ತರದೆಲ್ಲ ಹೇಳಿ ನಿಮ್ಗೆ ಗದರಿಸಿದ್ದು ಬೆದರಿಸಿದ್ದಿಲ್ವಾ? ಖಂಡಿತವಾಗ್ಲೂ ಬರುತ್ತೆ ಅಣ್ಣ. ನಾವೇನೋ ಒಂದು ಒಳ್ಳೇದನ್ನ ಮಾಡ್ತೀವಿ ಅಂತ ಅಂದಾಗ 10 ಜನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಇನ್ನೊಂದು 5 ಜನ ನೆಗೆಟಿವ್ ಮಾತಾಡೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಬಹಳಷ್ಟು ಜನ ಹೇಳಿದ್ದಾರೆ. ಆದ್ರೆ ಇದು ನನ್ನ ಇಷ್ಟ, ನನ್ನ ನಂಬಿಕೆ. ನನಗೆ ಗೊತ್ತು ಸನಾತನ ಧರ್ಮದ ಶ್ರೇಷ್ಠತೆ ಏನನ್ನುವಂಥದ್ದನ್ನ ನಾನು ನೋಡಿದ್ದೀನಿ. ಹಾಗಾಗಿ ಸನಾತನ ಧರ್ಮದ ಶ್ರೇಷ್ಠತೆಗಳನ್ನ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಏನು ಒಳ್ಳೇದಿದೆ ಅದನ್ನ ನಾವು ಎತ್ತಿ ಹಿಡಿಲೇಬೇಕಲ್ವಾ? ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯೋದ್ರಲ್ಲಿ ಏನ್ ತಪ್ಪಿದೆ? ಸನಾತನ ಧರ್ಮ ಇವತ್ತು ಇಡೀ ವಿಶ್ವಕ್ಕೆ ಒಂದು ಗುರು, ಇಡೀ ವಿಶ್ವಕ್ಕೆ ಮಾರ್ಗದರ್ಶನವನ್ನ ನೀಡ್ತಾ ಇದೆ. ಪ್ರಕೃತಿಯಲ್ಲೂ ಕೂಡ ದೈವತ್ವವನ್ನ ನೋಡುತ್ತೆ. ಅಂತಹ ಒಂದು ಅದ್ಭುತ ಸನಾತನ ಧರ್ಮವನ್ನ ಯಾರು ತಾನು ಇಷ್ಟ ಪಡದೇ ಇರೋದಕ್ಕೆ ಸಾಧ್ಯ? ಇಸ್ಲಾಂನಲ್ಲಿ ಈ ರೀತಿ ವಿಚಾರಗಳಿಲ್ವಾ? ಸನಾತನದ ನೀವೇನ್ ನೋಡ್ತಾ ಇದೀರಲ್ಲ, ನೀವೇನೀಗ ಅದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇಂಥ ವಿಚಾರಗಳು ತಮ್ಮ ಧರ್ಮದಲ್ಲಿ ಇಲ್ಲವಾ? ಇರಬಹುದು, ಆದ್ರೆ ಇಷ್ಟರ ಮಟ್ಟಿಗೆ ಇಲ್ಲ. ಅಂದ್ರೆ ಒಂದು ಹೆಣ್ಣನ್ನ ಕೂಡ ದೇವತೆ ಅಂತ ಪೂಜಿಸುವಂತದ್ದು ಸನಾತನ ಧರ್ಮದಲ್ಲಿ ಮಾತ್ರ ನಮಗೆ ನೋಡೋದಕ್ಕೆ ಸಾಧ್ಯ. ಜೀವಿಗಳಲ್ಲೂ ಕೂಡ ಆ ಒಂದು ದೈವತ್ವವನ್ನ ಕಾಣುವಂಥದ್ದು ಇದೆಯಲ್ಲ, ಅದು ಸನಾತನ ಧರ್ಮದಲ್ಲಿ ಮಾತ್ರ ನಮಗೆ ಕಾಣೋದಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ನಾನು ಆ ಶ್ರೇಷ್ಠತೆಯನ್ನು ಹೇಳ್ತೀನಿ. ಸನಾತನ ಧರ್ಮದಲ್ಲಿ ಈ ಸತ್ಯನಾರಾಯಣ ಪೂಜೆ ಆದ್ಮೇಲೆ ಕೇವಲ ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಸರ್ವೇ ಜನಃ ಸುಖಿನೋ ಭವಂತು ಅಂತ. ವಿಶ್ವವೇ ಒಂದು ಕುಟುಂಬದ ರೀತಿಯಲ್ಲಿ ನಾವು ನೋಡ್ತೀವಿ. ಆ ವಸುದೈವ ಕುಟುಂಬಕಂ ಅನ್ನುವಂತಹ ಕಾನ್ಸೆಪ್ಟ್ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ. ಎಲ್ಲರೂ ನಮಗ್ ಬೇಕು, ಎಲ್ಲರೂ ಜೊತೆಯಾಗಿ ಹೋಗೋಣ ಅನ್ನುವಂತಹ ಆ ಒಂದು ಕಾನ್ಸೆಪ್ಟ್, ಸನಾತನ ಧರ್ಮದಲ್ಲಿರುವಂತಹ ಆ ಒಂದು ಶ್ರೇಷ್ಠತೆ ಬಹಳ ಇಷ್ಟ ನನಗೆ. ಈಗ ಈಗಿನ ನಮ್ಮ ಭಾರತದ ಮುಸಲ್ಮಾನರ ಬಗ್ಗೆ ಅಥವಾ ಅವರ ಕಟ್ಟುಪಾಡುಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾನು ಹೇಳುವಂಥದ್ದು, ಮೊದಲು ದೇಶವನ್ನ ಪ್ರೀತಿಸೋದನ್ನ ಕಲೀರಿ. ಈ ದೇಶದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಮಗೆ ಆ ಒಂದು ಅವಕಾಶ ಸಿಕ್ಕಿದೆ. ಹಾಗಿರುವಾಗ ಈ ನೆಲಕ್ಕೆ ಮೊದಲು ಗೌರವ ಕೊಡೋದನ್ನ ಕಲೀರಿ.
ಆಮೇಲೆ ನಿಮ್ಮ ಮತ ಯಾವ್ದಿದೆ ಅದನ್ನ ಆಮೇಲೆ ನೋಡಿ. ಆದ್ರೆ ನಮಗೆ ಧರ್ಮಕ್ಕಿಂತ ಅಥವಾ ದೇಶಕ್ಕಿಂತ ಮೊದಲು ನಮಗೆ ಮತ ಯಾವಾಗ ಬರುತ್ತೋ ಆಗ ನಾವು ಎಕ್ಸ್ಟ್ರೀಮಿಗೆ ನಾವು ಹೋಗ್ಬಿಡ್ತೀವಿ. ಆದ್ರೆ ನಮಗೆ ದೇಶ ಯಾವತ್ತು ಮುಖ್ಯ ಆಗಿರ್ಬೇಕನ್ನೋದನ್ನ ನಾನು ನೋಡಿ, ಕೆಲವರ ಬಾಯಲ್ಲಿ ನಾವು ಇಂಥ ಮಾತುಗಳನ್ನು ಕೇಳಿದಾಗ ಭಾರತ ತೇರೆ ತುಕುಡೆ ಹೋಂಗೆ ಮಾಷಾ ಅಲ್ಲ ಅನ್ನೋ ಈ ರೀತಿ ವಿಚಾರಗಳನ್ನ ಕೇಳಿದಾಗ ತಮ್ಗೆ ಎಷ್ಟು ನೋವಾಗಿತ್ತು ಮುಮ್ತಾಜ್? ಸಿಕ್ಕಾಪಟ್ಟೆ ನೋವಾಗುತ್ತೆ ಅಣ್ಣ. ಅಂದ್ರೆ ಇಂಥವ್ರು ಈ ದೇಶದಲ್ಲಿ ಇನ್ನು ಯಾಕೆ ಇರ್ಬೇಕಂತ ನನಗೆ ಅನ್ಸುತ್ತೆ ಅಣ್ಣ. ಬಹುಶಃ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಪಾಕಿಸ್ತಾನ ಆಯ್ತಲ್ವ ಅಣ್ಣ, ಅವರಿಗೆ ಪಾಕಿಸ್ತಾನಕ್ಕೆ ಹೋಗ್ಬೋದಿತ್ತು, ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶಕ್ಕೆ ಹೋಗ್ಬೋದಿತ್ತು. ಈ ದೇಶದಲ್ಲಿ ಇನ್ನೂ ಯಾಕೆ ಉಳಿದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂತ ದೇಶದ ಮೂಲ ಅಸ್ತಿತ್ವ ತಮಗೆ ಏನಂತ ಅನ್ಸುತ್ತೆ ಮುಮ್ತಾಜ್? ಖಂಡಿತವಾಗ್ಲೂ ಸನಾತನನೇ. ಯಾಕಂತ ಹೇಳಿದ್ರೆ ನಾವಿಷ್ಟೆಲ್ಲ ನೋಡಿದ ಮೇಲೂ ಕೂಡ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನೇನಣ್ಣ. ಸನಾತನದತ್ತ ನಾವೆಲ್ಲ ತೆರೆದುಕೊಳ್ತಿದ್ದೀವಿ. ಸನಾತನದ ವಿಚಾರಗಳು ನಮಗದರ ಮೂಲ ಸ್ವರೂಪ ಅಥವಾ ಮೂಲ ಅಸ್ತಿತ್ವ ಏನು ಅಂತೇಳಿ ಬಹುತೇಕ ಈಗ ಅರ್ಥ ಆಗಿರುತ್ತಾ ಈ ಮಹಾ ಕುಂಭಮೇಳದಿಂದ? ಅದನ್ನ ಆ ದೃಷ್ಟಿಯಿಂದ ಅಂದ್ರೆ ಅದು ಅವರವರ ಮನಸ್ಥಿತಿಗೆ ಬಿಟ್ಟಿರುವಂತದ್ದು. ನನ್ನ ಪ್ರಕಾರ ಈ ಮಹಾಕುಂಭ ಮೇಳವನ್ನ, ಈ ಒಂದು ಆಧ್ಯಾತ್ಮಿಕ ವಿಸ್ಮಯವನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಸನಾತನ ಧರ್ಮದ ಶ್ರೇಷ್ಠತೆ ಏನು, ನಮ್ಮ ಅಸ್ತಿತ್ವ ಏನನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ನನ್ನ ಒಂದು ಆಸೆ, ಸನಾತನ ಧರ್ಮ ಏನು ಅನ್ನುವಂಥದ್ದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಧರ್ಮದಲ್ಲಿರುವಂತಹ ಆ ಶ್ರೇಷ್ಠತೆಯನ್ನ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ, ಆಮೇಲೆ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಈಗ ಮುಮ್ತಾಜ್, ಇಲ್ಲಿನ ವ್ಯವಸ್ಥೆಗಳು ಮತ್ತೆ ಇಲ್ಲಿ ಇಷ್ಟು ಜನ ಬರೋದು, ಇವರ ಭಾವನೆಗಳು, ಅವರ ಪಾವಿತ್ರ್ಯತೆ ಅನುಭೂತಿ, ಅವರ ಆಧ್ಯಾತ್ಮಿಕತೆಯ ವಿಚಾರಗಳನ್ನು ನೋಡಿದಾಗ ತಮ್ಗೆ ಏನ್ ಅನ್ಸುತ್ತೆ? ಇವರೆಲ್ಲ ಬರುವಂತ ಜನ ಯಾವ ದೃಷ್ಟಿಯಲ್ಲಿ ಬರ್ತಿದ್ದಾರೆ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ 144 ವರ್ಷಗಳಿಗೊಮ್ಮೆ ಸಿಗುವಂತಹ ಈ ಒಂದು ಮಹಾಕುಂಭ ಮೇಳ, ನಾನು ಕೂಡ ಇದರಲ್ಲಿ ಒಬ್ಳು ಪಾಲುದಾರಳಾಗಬೇಕು ಅಥವಾ ನಾನೊಬ್ಬ ಪಾಲುದಾರನಾಗಬೇಕು. ನಾನು ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು, ಆ ಮೂಲಕ ನನ್ನ ಪಾಪಗಳು ಪರಿಹಾರ ಆಗಬೇಕು, ನನಗೂ ಕೂಡ ಮೋಕ್ಷ ಪ್ರಾಪ್ತಿ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು, ಅದು ಎಂಥದೇ ಕಷ್ಟ ಇರಲಿ, ನಾನು ನೋಡ್ತಾ ಇರ್ತೀನಿ ಎಂತೆಂಥವ್ರು ಬರ್ತಾ ಇದ್ದಾರೆ, ಎಲ್ಲರ ಉದ್ದೇಶ ಒಂದೇ, ನನಗೆ ಮೋಕ್ಷ ಪ್ರಾಪ್ತಿ ಆಗ್ಬೇಕು ಅನ್ನುವಂಥದ್ದು. ನೋಡಿ, ಈ ಕಠೋರ ಅಥವಾ ಈ ಹಠ ಸಾಧುಗಳನ್ನ ತಾವು ನೋಡಿದ್ದೀರಿ, ಅವ್ರನ್ನ ಭೇಟಿಯಾಗಿದ್ದೀರಿ, ಅವ್ರನ್ನ ಕೂಡ ಮಾತಾಡ್ಸಿದೀವಿ, ನಾವು ನೋಡಿದ್ವಿ. ಅವ್ರನ್ನೆಲ್ಲ ನೋಡಿದಾಗ ಗೋಹತ್ಯೆ ವಿಚಾರಗಳ ಬಗ್ಗೆ ಅವರು ಹಠ ಸಾಧನೆಯನ್ನ ಮಾಡ್ತಾರೆ. ಗೋಹತ್ಯೆ ನಿಷೇಧ ಆಗ್ಬೇಕು ಅನ್ನೋದ್ರ ಬಗ್ಗೆ, ಲವ್ ಜಿಹಾದ್ ನಮ್ಮ ದೇಶದಿಂದ ಹೋಗ್ಬೇಕು ಅನ್ನೋದು, ಜಿಹಾದಿ ಮನಸ್ಥಿತಿಯಿಂದ ದೂರವಾಗಿ ಸನಾತನದ ವಿಚಾರಗಳನ್ನ ಗೌರವಿಸಬೇಕು ಅನ್ನೋದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮುಮ್ತಾಜ್? ಖಂಡಿತ ಗೋಮಾತೆ ರಾಷ್ಟ್ರಮಾತೆ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಹುಟ್ಟಿದಾಗ ನಾವು ತಾಯಿಯ ಎದೆ ಹಾಲನ್ನು ಕುಡಿತೀವಿ, ಅದಾದ ನಂತರ ನಾವು ಯಾರ ಹಾಲು ಕುಡಿತೀವಿ ಅಂತ ಹೇಳಿದ್ರೆ ಗೋಮಾತೆಯ ಹಾಲನ್ನು ಕುಡಿತೀವಿ. ಹಾಗಿರುವಾಗ ಗೋಮಾತೆಯನ್ನ ಯಾರು ಹತ್ಯೆ ಮಾಡ್ತಾರಲ್ಲ, ನನಗೆ ಗೊತ್ತಿಲ್ಲ ಅವರು ಮನುಷ್ಯರು ರಾಕ್ಷಸರು ಗೊತ್ತಿಲ್ಲ. ಗೋ ಹತ್ಯೆ ನಿಷೇಧ ಆಗಲೇಬೇಕು, ಗೋಮಾತೆ ರಾಷ್ಟ್ರಮಾತೆ ಆಗಲೇಬೇಕು. ಇನ್ನು ಲವ್ ಜಿಹಾದ್ ಗೊತ್ತಿಲ್ಲ, ಅದು ಯಾವ ರೀತಿಯಾದಂತ ಒಂದು ರೋಗ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ ಇನ್ನೂ ಕೂಡ. ನಾವು ಇನ್ನೊಬ್ರನ್ನ ಯಾಕೆ ಬಲವಂತವಾಗಿ ನಮ್ಮ ಮತಕ್ಕೆ ಯಾಕೆ ನಾವು ಕರ್ಕೊಳ್ಬೇಕು? ಮತಾಂತರದ ವಿಚಾರ ಖಂಡಿತ ನಾವು ಯಾಕೆ ಇನ್ನೊಬ್ರನ್ನ ಯಾಕೆ ಬಲವಂತ ಮಾಡಿ ಅಥವಾ ಅವರಿಗೆ ಒಂದು ಆಮಿಷವನ್ನ ಒಡ್ಡಿ ನಾವು ಯಾಕೆ ಕರ್ಕೊಳ್ಬೇಕು? ಸನಾತನ ಧರ್ಮದಲ್ಲಿ ನಾನು ಅದನ್ನ ನೋಡಿದೆ. ಸನಾತನ ಧರ್ಮಕ್ಕೆ ಬಹಳಷ್ಟು ಮಂದಿ ಯಾಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಆಮಿಷ ಇಲ್ಲ. ನೀವು ಯಾಕೆ ಅಟ್ರಾಕ್ಟ್ ಆದ್ರೆ, ಅಥವಾ ನಿಮ್ಮಲ್ಲಿ ಯಾಕೆ ಸನಾತನದ ಬಗ್ಗೆ ಈ ಒಂದು ಭಾವನೆ ಮೂಡೋದಕ್ಕೆ ಅಥವಾ ಈ ಅಭಿಪ್ರಾಯ ಮೂಡೋದಕ್ಕೆ ಕಾರಣ ಮುಮ್ತಾಜ್? ಸನಾತನ ಧರ್ಮದಲ್ಲಿರುವಂತಹ ಶ್ರೇಷ್ಠತೆಗಳು, ಇಲ್ಲಿ ಯಾವುದೇ ಆಮಿಷ ಇಲ್ಲ, ಬೆದರಿಕೆಗಳಿಲ್ಲ, ಆ ಒಂದು ಓಪನ್ ಮೈಂಡೆಡ್ನೆಸ್ ಇದೆ ಅಲ್ವಾ, ಅದು ಖಂಡಿತವಾಗ್ಲೂ ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ. ಇನ್ನು ಅದೇ ನಾನು ಹೇಳಿದ ಹಾಗೆ ಸರ್ವೇ ಜನಃ ಸುಖಿನೋ ಭವಂತು, ವಸುದೈವ ಕುಟುಂಬಕಂ ಅನ್ನುವಂತಹ ಕಾನ್ಸೆಪ್ಟ್ ಆಗಿರಬಹುದು. ಆಮೇಲೆ ಎಲ್ಲರನ್ನು ಪ್ರೀತಿ ಮಾಡುವಂತದ್ದು, ಯಾವುದೇ ಮತದವರಾಗಿರ್ಲಿ ಎಲ್ಲರನ್ನ ಒಳ್ಳೆದರಲ್ಲಿ ಕರ್ಕೊಂಡು ಹೋಗುವಂತದ್ದಾಗಿರಬಹುದು. ಇನ್ನೊಂದು ವಿಚಾರ, ಈಗ ನಿಮ್ಮ ಪರಿವಾರವೆಲ್ಲ ನಿಮಗೆ ಎಗನಿಸ್ಟ್ ಆದಾಗ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ನಿಂತು ನಿಮ್ಗೊಂದು ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ. ಅವರಿಗೆ ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ತಾವು ಏನ್ ಹೇಳಿಕ್ ಬಯಸ್ತೀರಿ? ಗೊತ್ತಿಲ್ಲ, ಅಂತಹ ತಂದೆ ತಾಯಿಯನ್ನ ಪಡ್ಕೊಂಡ ನಾನೇ ಪುಣ್ಯವಂತೆ ಅಂತ ಹೇಳ್ಬಹುದು. ನನಗೆ ನನ್ನ ತಂದೆ ಯಾವತ್ತೂ ಕೂಡ ಹಿಂದಿ ಹೇರಿಕೆಯನ್ನ ಮಾಡಲಿಲ್ಲ, ಆದ್ರೆ ಕನ್ನಡ ಹೇರಿಕೆಯನ್ನ ಮಾಡಿದ್ರು. ಇವತ್ತು ಎಲ್ಲರೂ ಕೂಡ ಕನ್ನಡ ಬಹಳ ಅದ್ಭುತವಾಗಿ ಮಾತಾಡ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ಮುಖ್ಯ ಕಾರಣ ನನ್ನ ತಂದೆ. ಬಹಳ ಅದ್ಭುತವಾದಂತಹ ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ಒಳ್ಳೆ ಎಜುಕೇಶನ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ ಇಲ್ಲಿಂದಾನೇ ನಾನು
ಶರಣಾರ್ಥಿ ಅಂತ ಹೇಳಬಲ್ಲೆ. ಆಮೇಲೆ ಟಿವಿ ವಿಕ್ರಮಕ್ಕೆ ಮತ್ತೆ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಅವರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಅವರು ನನಗೆ ಇವತ್ತು ಈ ಒಂದು ಅವಕಾಶ ಕೊಟ್ಟಿರೋದ್ರಿಂದಾಗಿ ನಾನಿವತ್ತು ಇಲ್ಲಿದ್ದೀನಿ. ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಅವರು ಒಬ್ಬ ಗುರುವಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಅಣ್ಣನಾಗಿ ನಿಂತು ನನಗೆ ಪ್ರತಿ ವಿಚಾರಗಳಲ್ಲೂ ಕೂಡ ಮಾರ್ಗದರ್ಶನವನ್ನ ನೀಡಿ ನನ್ನ ಜೊತೆಯಾಗಿ ನಿಲ್ತಾ ಇದ್ದಾರೆ. ಹಾಗಾಗಿ ತಂದೆ ತಾಯಿ, ಅದೇ ರೀತಿ ನನ್ನ ಅಕ್ಕ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್, ಹಾಗೆ ಟಿವಿ ವಿಕ್ರಮ, ಇವರು ಯಾವತ್ತೂ ಕೂಡ ನನ್ನ ದೊಡ್ಡ ಸ್ಟ್ರೆಂತ್ ಅಂತಾನೆ ಹೇಳ್ಬಹುದು. ತಮ್ಮ ಮುಂದಿನ ವಿಷನ್ ಏನು ಮುಮ್ತಾಜ್? ತಾವು ಮುಂದೆ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ತಮ್ಮ ಮುಂದಿನ ಆಸೆ ಆಕಾಂಕ್ಷೆಗಳೆಲ್ಲ ಹೇಗಿದಾವೆ? ಒಬ್ಬ ಹೆಮ್ಮೆಯ ಭಾರತೀಯಳಾಗಿ ಈ ಹುಟ್ಟಿರುವಂತಹ ಭೂಮಿಗೆ ಯಾವುದೇ ರೀತಿಯಾದಂತಹ ಕಳಂಕವನ್ನ ತರದೆ ದೇಶ ಸೇವೆ ಈ ಮೂಲಕ ಮಾಡಬೇಕು ಅನ್ನುವಂತ ಒಂದು ಆಸೆ ಖಂಡಿತವಾಗ್ಲೂ ಇದೆ. ಈ ಒಂದು ಕಾರ್ಯ ಏನಿದೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಸನಾತನ ಧರ್ಮದ ವಿಚಾರಗಳನ್ನ ಇನ್ನಷ್ಟು ತಿಳ್ಕೊಳ್ಬೇಕು, ಇನ್ನಷ್ಟು ವಿಚಾರಗಳನ್ನ ನಾನು ಕೂಡ ತಿಳಿಸ್ಕೊಡ್ಬೇಕು. ಈ ಒಂದು ಆಸೆ ಖಂಡಿತವಾಗ್ಲೂ ಇದೆ ಅಣ್ಣ. ಸರ್ವವೂ ಸನ್ಮಾನಗಳವಾಗಲಿ ಮುಮ್ತಾಜ್, ನಿಮಗೆ ಶುಭವಾಗ್ಲಿ. ನೋಡಿ, ಇದು ಮುಮ್ತಾಜ್ ಮಾತಾಗಿದೆ. ಆ ಮೂಲಕ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು. ಮುಮ್ತಾಜ್ ಯಾರು, ಏನು, ಯಾವ ಊರು, ಅವ್ರ ವಿಚಾರ, ಅವ್ರು ಯಾಕೆ ಸನಾತನದ ಬಗ್ಗೆ ಮಾತಾಡ್ತಾರೆ, ಯಾಕೆ ಇಂಥ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಏನಿದು ಅವ್ರಿಗೇನಾದ್ರೂ ಒತ್ತಾಯಪೂರ್ವಕವಾಗಿ ಈ ತರದ್ದೇನಾದ್ರೂ ಇದೆಯಾ, ಅವರ ಬ್ಯಾಕ್ ಗ್ರೌಂಡ್ ಏನು, ಅವ್ರ ಸಮುದಾಯ ಹೇಗ್ ನೋಡ್ತಾ ಇದೆ, ಇಂಥದ್ದೆಲ್ಲ ವಿಚಾರಗಳಿಗೆ ಒಂದು ಉತ್ತರವನ್ನ ತಿಳಿಸುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಮಾಡಿದೆ. ಪ್ರಯಾಗ್ರಾಜ್ನ ದೇವಭೂಮಿಯಿಂದ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ನಮಸ್ಕಾರ.